Activity 3.1. Look at the given picture and say a few things that you see. ಇಲ್ಲಿ ಕೊಟ್ಟಿರುವಂಥ ಪಿಕ್ಚರ್ನ ನಾವು ನೋಡಿ ಅಲ್ಲಿ ಕಾಣುವಂಥ ವಸ್ತುಗಳನ್ನು ನಾವು ಇಲ್ಲಿ ಲಿಸ್ಟ್ ಔಟ್ ಮಾಡಬೇಕು. ರೈಟ್ ಡೌನ್ ದ ಥಿಂಗ್ಸ್ ದಟ್ ಯು ಸಿ ಇನ್ ದ ಪಿಕ್ಚರ್. ಯು ಕ್ಯಾನ್ ಬಿಗನ್ ಲೈಕ್ ದಿಸ್. ದೇರ್ ಈಸ್, ದೇರ್ ಆರ್. ಆನ್ಸರ್ಸ್: there are an apples in a tree. There is a buffalo and a horse and a dog. There are lotuses in a pond. ಹಾಗೆ ಮುಂದಿನ ಆನ್ಸರ್ಗಳನ್ನು ನೀವು ಬರಿಬಹುದು. ಆಕ್ಟಿವಿಟಿ 3.1b. ಇಲ್ಲಿ ಪಿಕ್ಚರ್ನ ಅಬ್ಸರ್ವ್ ಮಾಡಿ ನಾವು ಕೊಟ್ಟಿರುವಂಥ ಸೆಂಟೆನ್ಸಸ್ ಟ್ರೂ ಆರ್ ಫಾಲ್ಸ್ ಅಂತ ನಾವು ಅಲ್ಲಿ ಕೊಟ್ಟಿರುವಂಥ ಸಿಂಬಾಲ್ಸ್ನ ಅವುಗಳ ಮುಂದೆ ಡ್ರಾ ಮಾಡಬೇಕು. ಒನ್ ಆಫ್ ದ ಬಾಯ್ ಕ್ಯಾಚ್ ಅ ಫ್ರಾಗ್ ಅಂದರೆ ಅದು ಫಾಲ್ಸ್. ಅಲ್ಲಿ ಯಾರೂ ಫ್ರಾಗ್ನ ಕ್ಯಾಚ್ ಮಾಡಿಲ್ಲ. ದೇರ್ ಆರ್ 5 ಫಿಶಸ್ ಆನ್ ದ ಗ್ರಾಸ್. ಇದು ಫಾಲ್ಸ್. ದ ಡಾಗ್ ಈಸ್ ಇನ್ ದ ರಿವರ್. ಫಾಲ್ಸ್. ದೇರ್ ಆರ್ 5 ಆ್ಯಪಲ್ಸ್ ಇನ್ ದ ಟ್ರೀ. ಫಾಲ್ಸ್. ದ ಹಾರ್ಸ್ ಆ್ಯಂಡ್ ದ ಬಫೆಲ್ಲೋ ಆರ್ ಗ್ರಾಸಿಂಗ್. ಗ್ರಾಸಿಂಗ್ ಅಂದರೆ ಗ್ರಾಸ್ ತಿನ್ನೋದು, ಮೇಯೋದು, ಅದಕ್ಕೆ ಗ್ರಾಸಿಂಗ್ ಅಂತ ಕರೀತಾರೆ. ಇಟ್ಸ್ ಟ್ರೂ. ಹಾಗೆ ಮುಂದಿನ ಆನ್ಸರ್ಗಳನ್ನು ನೀವು ಬರಿಬಹುದು. ಆಕ್ಟಿವಿಟಿ 3.1c. ಸೇ ಅ ಫ್ಯೂ ಸೆಂಟೆನ್ಸ್ ಅಬೌಟ್ ದ ಪಿಕ್ಚರ್. ಇಲ್ಲಿ ಕ್ವೆಶನ್ಸ್ ಕೇಳಿದ್ದಾರೆ, ಅವುಗಳಿಗೆ ನೀವು ಆನ್ಸರ್ಸ್ನ ಅಲ್ಲಿ ಸ್ಪೇಸ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಬರಿಬೇಕು. ಆ ಸ್ಪೇಸಲ್ಲಿ ಆನ್ಸರ್ ಸಾಲಿಲ್ಲ ಅಂತ ನಾನು ಅವುಗಳನ್ನು ಇಲ್ಲಿ ಮುಂದ್ಗಡೆ ಬರೆದಿದ್ದೀನಿ. ಆಕ್ಟಿವಿಟಿ 3.2. ಲುಕ್ ಆಟ್ ದ ಪಿಕ್ಚರ್ ಆ್ಯಂಡ್ ರೀಡ್ ದ ಪ್ಯಾರಾಗ್ರಾಫ್. ಆ ಪ್ಯಾರಾಗ್ರಾಫ್ನ ರೀಡ್ ಮಾಡಿ ಕೆಳಗಡೆ ಆಕ್ಟಿವಿಟಿ 3.2a ಅಲ್ಲಿ ಕ್ವೆಶನ್ಸ್ನ ಕೊಟ್ಟಿದ್ದಾರೆ, ಅವುಗಳಿಗೆ ಆನ್ಸರ್ನ ನಾವು ಮಾಡಬೇಕು. Activity 3.2b. Draw a duck here and color it. ಕೊಟ್ಟಿರೋ ಸ್ಪೇಸಲ್ಲಿ ಡಕ್ನ ಡ್ರಾ ಮಾಡಿ ಅದಕ್ಕೆ ಕಲರ್ ಮಾಡಬೇಕು. ಆಕ್ಟಿವಿಟಿ 3.3. ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಸೇ ಥಿಂಗ್ಸ್ ದ್ಯಾಟ್ ಯು ಸಿ. ಇಲ್ಲಿ ಕೊಟ್ಟಿರೋಂಥ ಪಿಕ್ಚರ್ಸ್ನ ನಾವು ನೋಡೋಣ. ಅದರಲ್ಲಿ ನಾವು ಯಾವ್ಯಾವ ವಸ್ತುಗಳನ್ನು ನೋಡಿದ್ದೀವಿ ಅಂತ ಇಲ್ಲಿ ಬರಿಬೇಕು. List out the animals and things that you see in this picture. Write a few sentences about the picture. ಯಾವ್ಯಾವ ವಸ್ತುಗಳನ್ನು ನಾವಿಲ್ಲಿ ಮತ್ತು ಆ್ಯನಿಮಲ್ಸ್ನ ನಾವಿಲ್ಲಿ ನೋಡಿದ್ವಿ ಅಂತ ಇಲ್ಲಿ ಅವುಗಳ ಹೆಸರನ್ನು ಬರಿಬೇಕು ಮತ್ತು ಈ ಪಿಕ್ಚರ್ ಬಗ್ಗೆ ನಿಮ್ಮ ಓನ್ 2 ಸೆಂಟೆನ್ಸ್ ಬರಿಬೇಕು. ಆಕ್ಟಿವಿಟಿ 3.3b. ಆನ್ಸರ್ ದ ಕ್ವೆಶನ್ಸ್. ಮೇಲ್ಕೊಟ್ಟಿರುವಂಥ ಪಿಕ್ಚರ್ನ ನೋಡಿ ಇಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗೆ ನಾವು ಆನ್ಸರ್ನ ಮಾಡಬೇಕು. ನೇಮ್ ಸಮ್ ಡೊಮೆಸ್ಟಿಕ್ ಎನಿಮಲ್ಸ್. ಡೊಮೆಸ್ಟಿಕ್ ಎನಿಮಲ್ಸ್ ಅಂದ್ರೇನು? ಮಾನವನೊಟ್ಟಿಗೆ ಸೊಸೈಟಿಯಲ್ಲಿ ಅವು ಕೂಡಿರ್ತವೆ. ಅಂದರೆ ಅವುಗಳ ಪಾಲನೆಯಲ್ಲಿ ಯಾವುದೇ ಥರದ ಅಪಾಯ ಮನುಷ್ಯನಿಗೆ ಆಗೋದಿಲ್ಲ. ಅವುಗಳನ್ನು ಡೊಮೆಸ್ಟಿಕ್ ಎನಿಮಲ್ಸ್ ಅಂತ ಕರಿತೀವಿ. ಡೊಮೆಸ್ಟಿಕ್ ಎನಿಮಲ್ಸ್ಗೆ ಎಕ್ಸಾಂಪಲ್ ಡಾಗ್,
cow, buffalo, horse and duck, cat, goat, sheep, pig ಮತ್ತು rabbit ಈ ಥರ. A place where we go to the study and learn is school. ಆನ್ಸರ್ ಏನು? ಸ್ಕೂಲ್. ಈಸ್ ಹಾರ್ಸ್ ಅ ಡೊಮೆಸ್ಟಿಕ್ ಎನಿಮಲ್? ಟ್ರೂ ಆರ್ ಫಾಲ್ಸ್ ಬರಿಬೇಕು. ಅದು ಟ್ರೂ. ಫೋರ್ತ್ ಒನ್, ಮೆಜಾರಿಟಿ ಆಫ್ ದ ಪೀಪಲ್ಸ್ ಆಕ್ಯುಪೇಷನ್ ಇನ್ ದ ವಿಲೇಜ್ ಈಸ್ ಅಗ್ರಿಕಲ್ಚರ್. ಇಲ್ಲಿ ಫಿಫ್ತ್ ಒನ್, ಡೂ ಯು ಥಿಂಕ್ ವಿಲೇಜ್ ಲೈಫ್ ಈಸ್ ಬೆಟರ್ ದ್ಯಾನ್ ಸಿಟಿ ಲೈಫ್? ವೈ? ಗಿವ್ ರೀಸನ್ಸ್. ಇಲ್ಲಿ ನಾನು ಆನ್ಸರ್ನ ಬರೆದಿದ್ದೀನಿ. ನೀವು ಸ್ಕ್ರೀನ್ಶಾಟ್ ತಗೊಂಡು ಅಥವಾ ವಿಡಿಯೋನ ಪಾಸ್ ಮಾಡಿ ಇಲ್ಲಿ ಬರಿಬಹುದು. ಆಕ್ಟಿವಿಟಿ 3.4, ಗಿರಿ ಈಸ್ ಅ ಸ್ಟೂಡೆಂಟ್ ಲೈಕ್ ಯು. ಅಬ್ಸರ್ವ್ ಹಿಸ್ ಮಾರ್ನಿಂಗ್ ಟೈಮ್ ಟೇಬಲ್ ಡ್ಯೂರಿಂಗ್ ಹಾಲಿಡೇಸ್. ಇಲ್ಲಿ ಗಿರಿ ಎಂಬ ಸ್ಟೂಡೆಂಟ್ನ ಹಾಲಿಡೇ ಟೈಮ್ ಟೇಬಲ್ನ ಸಬ್ಜೆಕ್ಟ್ನ ಪಿಕ್ಚರಲ್ಲಿ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಗೆಸ್ ಮಾಡಿ ಯಾವ ಸಬ್ಜೆಕ್ಟ್ ಅದು ಅಂತ ಇಲ್ಲಿ ಬರಿಬೇಕು. ಆಕ್ಟಿವಿಟಿ 3.4 ಎ, ಗೆಸ್ ದ ಸಬ್ಜೆಕ್ಟ್ ಬೈ ಲುಕಿಂಗ್ ಎಟ್ ದ ಪಿಕ್ಚರ್ ಆ್ಯಂಡ್ ರೈಟ್ ದೆಮ್ ಇನ್ ದ ಗಿವನ್ ಸ್ಪೇಸ್. ಇಲ್ಲಿ ಕೊಟ್ಟಿರುವಂಥ ಪಿಕ್ಚರ್ನ ನೋಡಿ ಅದು ಯಾವ ಸಬ್ಜೆಕ್ಟ್ ಅಂತ ಕಂಡುಹಿಡಿದು ನಾವಿಲ್ಲಿ ಬರಿಬೇಕು. ಆಕ್ಟಿವಿಟಿ 3.4 ಬಿ, ಬೈ ಲುಕಿಂಗ್ ಎಟ್ ದ ಅಬೌವ್ ಟೈಮ್ ಟೇಬಲ್ say whether these are true or false. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದರೆ ಟ್ರೂ, ತಪ್ಪಾಗಿದ್ದರೆ ಫಾಲ್ಸ್ ಅಂತ ನಾವಿಲ್ಲಿ ಬರಿಬೇಕು. Activity 3.4c, now make your own timetable by using the symbols for the subjects. ಸಿಂಬಾಲ್ಸ್ ಯೂಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಓನ್ ಟೈಮ್ ಟೇಬಲ್ನ ನೀವು ಕ್ರಿಯೇಟ್ ಮಾಡಬೇಕು. 3.5, ಮೇಕ್ ಅ ಸೆಂಟೆನ್ಸ್ ಯೂಸಿಂಗ್ ದ ಫಾಲೋವಿಂಗ್ ಸಬ್ಸ್ಟಿಟ್ಯೂಷನ್ ಟೇಬಲ್, ಡಿಸ್ಕಸ್ ಇನ್ ಅ ಸ್ಮಾಲ್ ಗ್ರೂಪ್ ಆ್ಯಂಡ್ ಪ್ರೆಸೆಂಟ್ ಯುವರ್ ಸೆಂಟೆನ್ಸಸ್. ಈ ಟೇಬಲಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸಸ್ನ ಜೋಡಿಸಿ ನೀವು ಒಂದು ಹೊಸ ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒನ್ ಈಸ್ ಡನ್ ಫಾರ್ ಯು, ಕಾವ್ಯ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಟ್ರೀಸ್. ಹಾಗೆ ನೀವು ಬರಿಬೇಕು. ಕಾವ್ಯ ಈಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಟ್ರೀ. ದ ಕಾರ್ ಈಸ್ ಅಂಡರ್ ದ ಬ್ರಿಡ್ಜ್. ಅಲ್ಲಿ ಕೊಟ್ಟಿದ್ದಾರಲ್ಲ ಸಬ್ಸ್ಟಿಟ್ಯೂಷನ್ಸ್ ಕಾಲಮ್ಸ್ನಲ್ಲಿ, ಅವುಗಳನ್ನು ಯೂಸ್ ಮಾಡಿಕೊಂಡು ನೀವು ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ದ ಬೋಟ್ ಈಸ್ ನಿಯರ್ ದ ಬ್ರಿಡ್ಜ್. ಸುಹಾಸ್ ಈಸ್ ಸಿಟ್ಟಿಂಗ್ ಇನ್ ದ ಶಾಪ್. ಸುಹಾಸ್ ಈಸ್ ಸಿಟ್ಟಿಂಗ್ ಇನ್ ದ ಬಸ್ ಸ್ಟಾಪ್. 7th, ಮೈ ಬೈಸಿಕಲ್ ಈಸ್ ಬಿಟ್ವೀನ್ ದ ಲಾರಿ ಆ್ಯಂಡ್ ದ ಹೌಸ್. 8th, ಮೈ ಬೈಸಿಕಲ್ ಈಸ್ ನಿಯರ್ ದ ಬಸ್ ಸ್ಟಾಪ್. ಅದೇ ಥರ ಮುಂದಿನ ಆನ್ಸರ್ಗಳನ್ನು ನೀವು ಬರಿಬೇಕು. 3.6, ಲುಕ್ ಎಟ್ ದ ಮ್ಯಾಪ್ ಆಫ್ ಕರ್ನಾಟಕ ಆ್ಯಂಡ್ ಸೇ ಅ ಫ್ಯೂ ಸೆಂಟೆನ್ಸಸ್. ಇಲ್ಲಿ ಮ್ಯಾಪಲ್ಲಿ ಪ್ರತಿಯೊಂದು ಡಿಸ್ಟಿಕ್ಕಿಗೆ ಒಂದು ನಂಬರ್ನ ನಾನು ಕೊಟ್ಟಿದ್ದೀನಿ, ಏಕೆಂದರೆ ಕೌಂಟ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ. ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್. ಆ್ಯಕ್ಟಿವಿಟಿ 3.6a, ಹೌ ಮೆನಿ ಡಿಸ್ಟ್ರಿಕ್ಟ್ಸ್ ಆರ್ ದೇರ್ ಇನ್ ಕರ್ನಾಟಕ ಅಕಾರ್ಡಿಂಗ್ ದಿಸ್ ಮ್ಯಾಪ್? There are 29 districts in Karnataka according to this map. Second one, name the district which you belongs to. I am belongs to Dharwad district.
ನೀವು ಯಾವ ಡಿಸ್ಟ್ರಿಕ್ಕಿಗೆ ಬಿಲಾಂಗ್ ಆಗ್ತಿರಲ್ಲ ಆ ಡಿಸ್ಟ್ರಿಕ್ನ ನೀವಿಲ್ಲಿ ಬರಿಬೇಕು. ವಿಚ್ ಈಸ್ ದ ನಾರ್ತನ್ ಮೋಸ್ಟ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ? Nor is the northernmost district of Karnataka. Which is the southernmost district of Karnataka? ಲಾಸ್ಟ್ ಅಲ್ಲಿ ಬರೋದು ಯಾವುದು? ಚಾಮರಾಜನಗರ್. ಸೌತಲ್ಲಿ ಲಾಸ್ಟ್ ಬರೋದು ಚಾಮರಾಜನಗರ್. ಲಿಸ್ಟ್ ಔಟ್ ಯುವರ್ ನೇಬರಿಂಗ್ ಡಿಸ್ಟ್ರಿಕ್ಸ್ ಬೈ ಲುಕಿಂಗ್ ಆಟ್ ದ ಮ್ಯಾಪ್. ನಮ್ಮದು ಧಾರವಾಡ ಅಂತ ಹೇಳಿದೆ. ನೀವು ನಿಮ್ಮ ಡಿಸ್ಟ್ರಿಕ್ಕಿಗೆ ನೇಬರಿಂಗ್ ಡಿಸ್ಟ್ರಿಕ್ಸ್ ಯಾವ್ಯಾವಲ್ಲ ಅವುಗಳ ಹೆಸರಿನಲ್ಲಿ ಬರಿಬೇಕು. 3.7 Observe the bar graph carefully and listen to the teacher. Number of children and what they eat ಅದರ ಗ್ರಾಫನ್ನು ಇಲ್ಲಿ ಕೊಟ್ಟಿದ್ದಾರೆ. Activity 3.7a. By looking at the graph, answer the questions given below and write your responses. ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರಲ್ಲ ಅಲ್ಲಿ ಆ ಕ್ವೆಶನ್ಸ್ಗೆ ಆ ಗ್ರಾಫ್ನ ನೀವು ನೋಡಿಕೊಂಡು ಯಾವ ಸೂಟೇಬಲ್ ಆನ್ಸರ್ ಇದೆ, ಕರೆಕ್ಟ್ ಆನ್ಸರ್ ಯಾವುದಿದೆ ಇಲ್ಲಿ ಅದನ್ನು ಬರಿಬೇಕು. .8 Observe the given table and answer the questions. ಟೇಬಲ್ನ ಅಬ್ಸರ್ವ್ ಮಾಡಿ ಇಲ್ಲಿ ನಾವು ಕೆಳಗಡೆ ಕೊಟ್ಟಿರುವ ಕ್ವೆಶನ್ಸ್ಗೆ ಆನ್ಸರ್ನ ಬರಿಬೇಕು. ಫಸ್ಟ್ ಒನ್, ನೇಮ್ ದ ಟೀಮ್ ದಟ್ ಸ್ಕೋರ್ ದ ಹೈಯೆಸ್ಟ್ ಪಾಯಿಂಟ್ ಅಕಾರ್ಡಿಂಗ್ ಟು ದ ಟೇಬಲ್. ಜೈಪುರ್ ಪಿಂಕ್ ಪ್ಯಾಂಥರ್ ಸ್ಕೋರ್ ದ ಹೈಯೆಸ್ಟ್ ಪಾಯಿಂಟ್ಸ್. ಸೆಕೆಂಡ್ ಒನ್, ವಿಚ್ ಟೀಮ್ ಈಸ್ ಇನ್ ದ 5th place? ದ ಟೀಮ್ ತಮಿಳ್ ತಲೈವಾ ಈಸ್ ಇನ್ ದ 5th place. ಮುಂದಿನ ಆನ್ಸರ್ಗಳನ್ನು ನೀವಿಲ್ಲಿ ಬರೆದುಕೊಳ್ಬೋದು. Activity 3.9 Study the given picture and answer the questions asked by your teacher. ಇಲ್ಲಿ ಕೊಟ್ಟಿರುವಂಥ ಪಿಕ್ಚರ್ನ ಸರಿಯಾಗಿ ನೋಡಿ. Activity 3.9a Answer the following questions. First question, what do you see in this picture? Answer, different types of professional peoples we can see in this picture. Second question, what is the name of the vehicle used to take the patient to the hospital? Answer, ambulance is the vehicle used to take the patient to the hospital. Third one, where do you complain when you lose something? Answer, in police station we complain when we lose something. ಹಾಗೆ ಮುಂದಿನ ಆನ್ಸರ್ಗಳನ್ನು ನೀವಿಲ್ಲಿ ಬರಿಬಹುದು. ಸಿಕ್ಸ್ತ್ ಒನ್, ಅ ಪರ್ಸನ್ ಹೂ ಸೆಲ್ಸ್ ಥಿಂಗ್ಸ್ ಈಸ್ ಸೆಲ್ಲರ್. ಸೆವೆಂತ್ ಒನ್, ಅ ಪರ್ಸನ್ ಹೂ ಬೈಸ್ ಥಿಂಗ್ಸ್ ಈಸ್ ಅ ಕಸ್ಟಮರ್. ಅ ಪರ್ಸನ್ ಹೂ ಟೀಚಸ್ ಇನ್ ದ ಸ್ಕೂಲ್ ಈಸ್ ಟೀಚರ್. ಅ ಪರ್ಸನ್ ಹೂ ಗಿವ್ಸ್ ಪೋಸ್ಟ್ ಕಾರ್ಡ್ಸ್ ಆ್ಯಂಡ್ ಲೆಟರ್ಸ್ ಈಸ್ ಅ ಪೋಸ್ಟ್ಮ್ಯಾನ್. ಅ ಪರ್ಸನ್ ಹೂ ಟ್ರೀಟ್ ದ ಪೇಷಂಟ್ ಈಸ್ ಅ ಡಾಕ್ಟರ್. ಸಿಟಿ ಮ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಿ ಕೀವರ್ಡ್ಸ್ನ ನಾವು ನೋಡಿ. ರೈಟ್ ನಾರ್ತ್, ಸೌತ್, ಈಸ್ಟ್ ಆ್ಯಂಡ್ ವೆಸ್ಟ್ ಟು ಕಂಪ್ಲೀಟ್ ಈಚ್ ಸೆಂಟೆನ್ಸ್. ಇಲ್ಲಿ ನಾರ್ತಲ್ಲಿ ಯಾವ್ದು ಬರುತ್ತೆ, ಸೌತಲ್ಲಿ ಯಾವ್ದು ಬರುತ್ತೆ ಅಂತ ನಾವು ದಿಕ್ಕುಗಳನ್ನು, ಆ ಕ್ಲೂಸ್ನ ನೋಡಿ ಇಲ್ಲಿ ಆನ್ಸರ್ನ ಬರಿಬೇಕು. ಆಕ್ಟಿವಿಟಿ 3.11 ಲೆಟ್ಸ್ ರೀಡ್. ಈ ಪ್ಯಾರಾಗ್ರಾಫ್ನ ಕರೆಕ್ಟಾಗಿ ರೀಡ್ ಮಾಡಿ. ಕೆಳಗಡೆ ಕ್ವೆಶನ್ಸ್ನ ಕೊಟ್ಟಿದ್ದಾರೆ. ಆ ಕ್ವೆಶನ್ಸ್ಗೆ ಪ್ಯಾರಾಗ್ರಾಫಲ್ಲಿ ಬರುವಂಥ ಆನ್ಸರ್ಸ್ನ ನಾವು ಬರಿಬೇಕು. ಫಸ್ಟ್ ಒನ್, ಹೂ ರಿಸೀವ್ಡ್ ದ ಬ್ರೇವರಿ ಅವಾರ್ಡ್. ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೇಮ್ ದ ವೆಹಿಕಲ್ ಮೆನ್ಷನ್ಡ್ ಇನ್ ದ ರಿಪೋರ್ಟ್. ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹೌ ಮೆನಿ ಚಿಲ್ಡ್ರನ್ಸ್ ವೇರ್ ಸೇವ್ಡ್ ಬೈ ದ ಬಾಯ್. ಥರ್ಡ್ ಒನ್, ಇಲ್ಲಿ ಆನ್ಸರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಫೋರ್, ವಾಟ್ ಅದರ್ ಅಚೀವ್ಮೆಂಟ್ಸ್ ಆಫ್ ಚಿಲ್ಡ್ರನ್ಸ್ ಡಿಸರ್ವ್ ಬ್ರೇವರಿ ಅವಾರ್ಡ್ಸ್. ಇಲ್ಲಿ
ಮತ್ತು ಯಾವ್ಯಾವ ಅವಾರ್ಡ್ಸನ್ನು ಮಕ್ಕಳು ಡಿಸರ್ವ್ ಮಾಡ್ತಾರೆ ಅಂತ ಬರಿಬೇಕು. .12 ರೀಡ್ ದ ಫಾಲೋವಿಂಗ್ ನೋಟಿಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಗಿವನ್ ಬಿಲೋ. ಕೆಳಗಡೆ ಕ್ವೆಶನ್ಸ್ ಕೊಟ್ಟಿದ್ದಾರೆ, ಅವುಗಳಿಗೆ ಈ ನೋಟಿಸ್ನ ನಾವು ರೀಡ್ ಮಾಡಿ ಆನ್ಸರ್ನ ಬರಿಬೇಕು. ವಾಟ್ ಈಸ್ ದ ನೋಟಿಸ್ ಅಬೌಟ್? ದ ನೋಟಿಸ್ ಅಬೌಟ್ ಈಸ್ ಕಲ್ಚರಲ್ ಕಮಿಟಿ ಮೀಟಿಂಗ್. ನಾನಿಲ್ಲಿ ಈಸ್ ಬರೆಯೋದನ್ನು ಮಿಸ್ ಮಾಡಿದ್ದೀನಿ, ನೀವು ಈಸ್ನ ಇಲ್ಲಿ ಬರೀರಿ ಸ್ಟೂಡೆಂಟ್ಸ್. ಸೆಕೆಂಡ್ ಒನ್, ವೇರ್ ಈಸ್ ದ ಸ್ಕೂಲ್ ಲೊಕೇಟೆಡ್? ದ ಸ್ಕೂಲ್ ಈಸ್ ಲೊಕೇಟೆಡ್ ಇನ್ ಮಧುಗಿರಿ. ಥರ್ಡ್ ಒನ್, ವೆನ್ ವಾಸ್ ದ ನೋಟಿಸ್ ಡಿಸ್ಪ್ಲೇಡ್? On 12th August 2023 the notice was displayed. ಹಾಗೆ ಮುಂದಿನ ಆನ್ಸರ್ಗಳನ್ನು ನೀವು ಇಲ್ಲಿ ಬರಿಬೋದು.